ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಅತಿ ಅಗತ್ಯವಾಗಿರುತ್ತೆ. ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು. ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನರಿದ್ದಾರೆ. ಆದರೆ ಭಯಪಡುವಂತಹ ಅವಶ್ಯಕತೆಯೇ ಇಲ್ಲ, ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರ ಇದೆ. ಇನ್ನು ವೆರಿಕೋಸ್ ವೇನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಆನಂದ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಫಸ್ಟ್ ಆಫ್ ಆಲ್ ಡಾಕ್ಟರ್, ಈ ವೆರಿಕೋಸ್ ವೇನ್ಸ್ ಅನ್ನುವಂಥದ್ದು ರಕ್ತನಾಳಗಳ ಸಮಸ್ಯೆನ ಅಥವಾ ನರಗಳ ಸಮಸ್ಯೆನ? ಇದೊಂದು ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಬ್ಲಡ್ ವೆಸಲ್ಸ್ಗೆ ಸಂಬಂಧಪಟ್ಟಂಥ ಸಮಸ್ಯೆ. ಯೂಶಲಾಗಿ ಎರಡು ರೀತಿಯಾದಂಥ ಬ್ಲಡ್ ವೆಸಲ್ಸ್ ಇರುತ್ತೆ, ಆರ್ಟ್ರೀಸ್ ಆ್ಯಂಡ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಆರ್ಟ್ರೀಸಲ್ಲಿ ಬ್ಲಡ್ ಆ್ಯಕ್ಟಿವ್ ಆಗಿ ಫ್ಲೋ ಆಗ್ತಾ ಇರುತ್ತೆ ಫ್ರಮ್ ಹಾರ್ಟ್ ಟುವರ್ಡ್ಸ್ ಪೆರಿಫೆರಿ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ರಿವರ್ಸ್ ಫ್ಲೋನಲ್ಲಿ ಈ ವೇನ್ಸಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ ಟುವರ್ಡ್ಸ್ ಹಾರ್ಟ್. ಸೊ ಆ ಥರದ ಒಂದು ಬ್ಲಡ್ ಫ್ಲೋನಲ್ಲಿ ವ್ಯತ್ಯಾಸ ಆದಾಗ, ಎಸ್ಪೆಷಲಿ ಆ ಒಂದು ವೇನ್ಸಲ್ಲಿರುವಂಥ ಒಂದು ವ್ಯಾಲ್ವ್ಸ್ ಅಂತ ಏನು ಹೇಳ್ತೀವಿ, ಸೊ ಅದು ವೀಕ್ ಆಗುವಂಥದ್ದೇ ಆಗಿರ್ಬೋದು, ಅಥವಾ ವೇನ್ಸಿನ ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಗ್ತಾ ಹೋದಾಗ ಏನಾಗುತ್ತೆ, ಆ ಬ್ಲಡ್ ರಿವರ್ಸ್ ಫ್ಲೋ ಆಗ್ತಾ ಇರೋದ್ರಿಂದ ಅದು ಸ್ಟ್ಯಾಗ್ನೆಂಟ್ ಆಗಿ ಇಂಟ್ರಾವೀನಸ್ ಪ್ರೆಷರ್ ಅನ್ನೋದು ಹೆಚ್ಚಾಗಿ ಅಲ್ಲಿ ಏನಾಗುತ್ತೆ, ವೇನ್ಸ್ ಬಲ್ಜ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಸೊ ಅಂಥ ಒಂದು ಕಂಡೀಷನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ನಥಿಂಗ್ ಬಟ್ ಸೋಲನ್ ಬಲ್ಜಿಂಗ್ ವೇನ್ಸ್ ವಿಚ್ ಈಸ್ ಆಫನ್ ಪರ್ಪಲ್ ಅಥವಾ ಬ್ಲೂಯಿಶ್ ಇನ್ ಕಲರ್ ಅಂತ ಹೇಳ್ತೀವಿ. ಸೊ ಗ್ರೀನಿಶ್ ಅಥವಾ ಪರ್ಪಲ್ ಅಥವಾ ಬ್ಲೂಯಿಶ್ ಕಲರ್ ಥರದ ಒಂದು ವೇನ್ಸ್ ಬಲ್ಜ್ ಆಗುವಂಥ ಒಂದು ವೇನ್ಸ್ ಎಸ್ಪೆಷಲಿ ತೈ ಮತ್ತು ಲೆಗ್ ರೀಜನಲ್ಲಿ ಕಂಡು ಬಂದಾಗ ಮೋರ್ ಕಾಮನ್ಲಿ ಅದನ್ನ ವೆರಿಕೋಸ್ ವೇನ್ಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಡಾಕ್ಟರ್, ವೆರಿಕೋಸ್ ವೇನ್ಸ್ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಭಾಳಷ್ಟು ಕಾರಣಗಳನ್ನ ನೋಡ್ಬೋದು. ಅದರಲ್ಲಿ ಪ್ರಮುಖವಾದಂಥದ್ದು ಅಂತಂದಾಗ ಏಜ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಏಜ್ ಆಗ್ತಾ ಆಗ್ತಾ ನ್ಯಾಚುರಲಾಗಿ ವೇನ್ಸಿನ ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗಿ, ಸೊ ಅದರಿಂದ ಏನಾಗುತ್ತೆ, ಈ ಒಂದು ಕಂಡೀಷನ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಡೆವಲಪ್ ಆಗ್ತಕ್ಕಂಥದ್ದು ಒಂದು. ಜೊತೆಗೆ ಒಬೆಸಿಟಿ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಬಾಡಿ ವೆಯ್ಟ್ ಯಾರಲ್ಲಿ ಅಬ್ನಾರ್ಮಲಿ ಹೈ ಇರುತ್ತೆ ಅಂಥವರಲ್ಲಿ ಏನಾಗುತ್ತೆ, ಒಂದು ಬ್ಲಡ್ ಸರ್ಕ್ಯುಲೇಷನ್ಲಿ ಎಫೆಕ್ಟ್ ಆಗುವಂಥದ್ದು ಅಥವಾ ಮಸಲ್ ವೀಕ್ ಆಗುವಂಥ ಒಂದು ಕಾರಣದಿಂದನೂ ಕೂಡ ಈ ಥರ ಒಂದು ವೆರಿಕೋಸ್ ವೇನ್ಸ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಇದೆಲ್ಲದರ ಜೊತೆಗೆ ಜೆನೆಟಿಕ್ ಫ್ಯಾಕ್ಟರ್ ಅಥವಾ ಹೆರಿಡಿಟ್ರಿ ಇನ್ಫ್ಲೂಯೆನ್ಸ್ ಅಂತ ಏನು ಹೇಳ್ತೀವಿ, ಫ್ಯಾಮಿಲಿಲಿ ಸ್ಟ್ರಾಂಗ್ ಹಿಸ್ಟ್ರಿ ಇದ್ದಂಥವರಲ್ಲಿ ತುಂಬ ಯಂಗ್ ಏಜಲ್ಲೇ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅರ್ಲಿ 20s ಅಥವಾ ಮಿಡ್ 30s ಇಂಥ ತುಂಬ ಯಂಗೇಜಲ್ಲೇ ಈ ಒಂದು ಜೆನೆಟಿಕ್ ಫ್ಯಾಕ್ಟರ್ಸಿಂದ ಒಂದು ವೆರಿಕೋಸ್ ವೇನ್ ಸಮಸ್ಯೆ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ಜೆನೆಟಿಕಲಿ ವೇನ್ಸ್ ಏನಾದರೂ ವೀಕ್ ಆಗಿತ್ತು ಅಂತಂದರೆ, ಎಸ್ಪೆಷಲಿ ವ್ಯಾಲ್ವ್ಸ್ ವೀಕ್ ಆಯಿತು ಅಂತಂದಾಗ ಈ ಒಂದು ಕಂಡೀಷನ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಇದೆಲ್ಲರ ಜೊತೆಗೆ ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಒಂದು ಪ್ರಮುಖವಾದಂಥ ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅಂದರೆ ಯಾವೊಂದು ಆಕ್ಯುಪೇಷನಲ್ಲಿ ಹೆಚ್ಚೊತ್ತು ಲಾಂಗ್ ಸ್ಟ್ಯಾಂಡಿಂಗ್, ಹೆಚ್ಚೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಹೆವಿ ವೆಯ್ಟ್ ಲಿಫ್ಟ್ ಮಾಡ್ತಾರೆ, ಸೊ ಈ ಥರದ ಒಂದು ಆ್ಯಕ್ಟಿವಿಟೀಸ್ ಮಾಡುವಂಥವರಲ್ಲಿ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆನ ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ಪ್ರಮುಖವಾದಂಥ ಒಂದು ಆಕ್ಯುಪೇಷನ್ ಅಂತ ನಾವು ನೋಡಿದಾಗ ಎಲ್ಲೊಂದು ಕಡೆ ಈ ಗೌರ್ಮೆಂಟ್ ವರ್ಕರ್ಸ್ ಇರ್ಬೋದು, ಅಥವಾ ಟೀಚರ್ಸ್ ಇರ್ಬೋದು, ಕಂಡಕ್ಟರ್ಸ್ ಇರ್ಬೋದು, ಏರ್ ಸ್ಟೈಲಿಸ್ಟ್ ಇರ್ಬೋದು. ಸೊ ಇಂಥ ಒಂದು ಆಕ್ಯುಪೇಷನಲ್ಲಿ ಈ ಒಂದು ಸಮಸ್ಯೆನ ನಾವು ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಇದು ಹೊರತಾಗಿ ಕೂಡ ಯಾವೊಂದು ಆಕ್ಯುಪೇಷನಲ್ಲಿ ಹೆಚ್ಚೊತ್ತು ಲಾಂಗ್ ಸ್ಟ್ಯಾಂಡಿಂಗ್, ತುಂಬ ಅವರ್ಸ್ ಟುಗೆದರ್ ನಿಂತ್ಕೊಳ್ಳುವಂಥದ್ದು, ಹೆವಿ ವೆಯ್ಟ್ ಲಿಫ್ಟ್ ಮಾಡುವಂಥದ್ದು, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುವಂಥದ್ದು, ಈ ಥರದ್ದು ಮಾಡೋವಂಥವರಲ್ಲಿ ಈ ಒಂದು ಸಮಸ್ಯೆ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಇದೆಲ್ಲದರ ಜೊತೆಗೆ ಪ್ರೀವಿಯಸ್ ವೇನ್ ಇಂಜುರೀಸ್ ಏನಾದರೂ ಆಯಿತು ಅಂದರೆ, ಮುಂಚೆ ಏನಾದರೂ ವೇನ್ಗೆ ಇಂಜುರಿ ಆಗಿತ್ತು ಅಂತ ಅಂದಾಗ ಅದರಿಂದ ಒಂದು ಟ್ರಿಗರ್ ಆಗಿ ಈ ಒಂದು ಸಮಸ್ಯೆನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಸೆಕೆಂಡ್ರಿ ಕಾಸಸ್ ಅಂತ ನೋಡಿದಾಗ ಪೈಲ್ ಸಮಸ್ಯೆ ಇದ್ದಂಥವರಲ್ಲಿ ಆ್ಯಸ್ ಎ ಸೆಕೆಂಡ್ರಿ ಕಾಸ್ ಆಗಿ ವೆರಿಕೋಸ್ ವೇನ್ ಸಮಸ್ಯೆ ನೋಡುವಂಥದ್ದಾಗಿರ್ಬೋದು, ಅಥವಾ ಸಿರೋಸಿಸ್ ಆಫ್ ಲಿವರ್ ಅನ್ನೋ ಒಂದು ಕಂಡೀಷನ್ ಇರ್ಬೋದು, ಪೋರ್ಟಲ್ ಹೈಪರ್ ಟೆನ್ಷನ್ ಅನ್ನೋ ಒಂದು ಕಂಡೀಷನಲ್ಲಿ ಈ ಥರದ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಡೆವಲಪ್ ಆಗ್ತಕ್ಕಂಥ ಒಂದು ಪಾಸಿಬಿಲಿಟೀಸ್ನ ನೋಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ರೋಗ ಲಕ್ಷಣದ ಬಗ್ಗೆ ಹೇಳೋದಾದರೆ ಮುಖ್ಯವಾಗಿ ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಸಿಮ್ಟಮ್ಸ್ ಅಂತ ಅನ್ನೋದು ಪೇಷಂಟ್ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು. ಇನ್ನೊಂದು ಸೈನ್ಸ್, ಈಗ ಹೇಳಿದಾಗೆ ವೇನ್ಸ್ ಅಲ್ಲಿ ಇಲ್ಲಿ ಬ್ಲೂಯಿಶ್ ಆಗಿ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಪರ್ಪಲ್ ಅಥವಾ ಗ್ರೀನಿಶ್ ಆಗಿ ಟರ್ನ್ ಆಗುವಂಥದ್ದು. ಯೂಶ್ವಲಾಗಿ ಈ ವೇನ್ಸಲ್ಲಿ
ಡಿಆಕ್ಸಿಜಿನೇಟೆಡ್ ಬ್ಲಡ್ ಅಥವಾ ಇಂಪ್ಯೂರ್ ಬ್ಲಡ್ ಅಂತ ಅದಕ್ಕೆ ಫ್ಲೋ ಆಗ್ತಾ ಇರುತ್ತೆ. ಸೊ ಅದು ಬ್ಲೂಯಿಶ್ ಕಲರ್ ಇರುತ್ತೆ. ಸೊ ಹಾಗಾಗಿ ಆ ಒಂದು ಬ್ಲಡ್ ಸ್ಟಾಗ್ನೆಂಟ್ ಆಗ್ತಾ ಹೋಯಿತು ಅಂತಂದಾಗ ಅಲ್ಲಲ್ಲೇ ವೆಯ್ನ್ಸ್ ಪ್ರಾಮಿನೆಂಟ್ ಆಗಿ ಕಾಣಿಸ್ಕೊಳ್ತಾ ಹೋಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ತುಂಬ ಜನರಲ್ಲಿ ಒಂದು ಸಿಮ್ಟಮ್ಸ್ ಪೇಯ್ನ್ಗಿಂತ ಹೆಚ್ಚಾಗಿ ಈ ಥರ ಒಂದು ವೆಯ್ನ್ಸ್ ಅಲ್ಲಲ್ಲೇ ಬಲ್ಜ್ ಆಗ್ತಕ್ಕಂಥದ್ದು ಇನಿಷಿಯಲ್ ಸ್ಟೇಜಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಆಗಲೂ ಕೂಡ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗಿ ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುತ್ತೆ, ರೋಗ ಲಕ್ಷಣಗಳು. ಮುಖ್ಯವಾಗಿ ಹೇಳೋದಾದರೆ ಕಾಫ್ ಮಸಲ್ಸ್, ಮೀನಿನ ಖಂಡದಲ್ಲಿ ಕ್ರ್ಯಾಂಪ್ಸ್ ಥರ ಡೆವಲಪ್ ಆಗುವಂಥದ್ದು, ಅಥವಾ ಡಲ್ ಹೇಕಿ ಫೀಲಿಂಗ್ ಅರೌಂಡ್ ಆ್ಯಂಕಲ್ ಜಾಯಿಂಟ್ ಅಂತ ಹೇಳ್ತೀವಿ, ಕಾಲಿನಲ್ಲಿ ಭಾರ ಥರ ಅನಿಸುವಂಥದ್ದು, ಅಥವಾ ಆ ಆ್ಯಂಕಲ್ ಜಾಯಿಂಟಲ್ಲಿ ಪೇಯ್ನ್ ಕಾಣಿಸ್ಕೊಳ್ಳುವಂಥದ್ದೇ ಆಗಿರ್ಬೋದು. ಅಥವಾ ಹೇಳಿದಾಗೆ ಒಂದು ಕಾಲಿನ ಭಾಗದಲ್ಲಿ ಹೆವಿನೆಸ್ ಡೆವಲಪ್ ಆಗುವಂಥದ್ದು, ಅಥವಾ ಟೆಂಡರ್ನೆಸ್ ಅಂತ ಹೇಳಿ ತುಂಬ ಹಾರ್ಡ್ ಆಗುವಂಥದ್ದು. ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಅಫೆಕ್ಟ್ ಆಗ್ತಾ ಹೋಗುತ್ತೆ, ಸೊ ಅಲ್ಲಿ ಸ್ಕಿನ್ ಡ್ರೈ ಆಗಿ ಆ ಸ್ಕಿನ್ ಡಿಸ್ಕಲರೇಷನ್ ಆಗುವಂಥದ್ದು, ಇಚ್ಚಿಂಗ್ ಡೆವಲಪ್ ಆಗುವಂಥದ್ದು. ಸೊ ಹಲವಾರು ಥರದ ಒಂದು ಲಕ್ಷಣಗಳು ಗ್ರ್ಯಾಜುವಲ್ ಆಗಿ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಒಂದು ಕಡೆ ಕಾಲಲ್ಲಿ ಶುರುವಾಗಿದ್ದು ನಂತರ ಇನ್ನೊಂದು ಕಾಲಲ್ಲಿ ಅದು ಪ್ರೋಗ್ರೆಸ್ ಆಗುವಂಥದ್ದು. ಸೊ ಈ ಥರದ್ದೆಲ್ಲ ಲಕ್ಷಣಗಳು ಕ್ರಮೇಣವಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ತುಂಬ ಜನರಲ್ಲಿ ಟಿಪಿಕಲ್ ಫ್ಯೂಚರ್ ಅಂತ ನಾವು ನೋಡಿದಾಗ ಪೇಯ್ನ್ ಅಟ್ ನೈಟ್ ಅಂತ ಹೇಳ್ತೀವಿ. ಹೆಚ್ಚು ನೈಟ್ ಟೈಮ್ಸಲ್ಲಿ ಪೇಯ್ನ್ ಸಿವಿಯರ್ ಆಗಿ ಕಾಣಿಸ್ಕೊಳ್ಳುವಂಥದ್ದು, ರೆಸ್ಟ್ ತೊಗೊಳ್ಳುವಾಗ ಪೇಯ್ನ್ ಕಾಣಿಸ್ಕೊಳ್ಳುವಂಥದ್ದು ಒಂದು ಟಿಪಿಕಲ್ ಫ್ಯೂಚರ್ ಅಂತ ಹೇಳ್ತೀವಿ. ಯಾವುದೇ ಥರ ಒಂದು ವರ್ಕ್ ಮಾಡುವಾಗ ನಿಂತಿದ್ದಾಗ ಪೇಯ್ನ್ ಇರೋದಿಲ್ಲ, ಯಾವ ರೆಸ್ಟ್ ತೊಗೊಳ್ತಾರೆ ಅಂಥ ಟೈಮಲ್ಲಿ ಪೇಯ್ನ್ ಕಂಡು ಬರುವಂಥದ್ದು ತುಂಬ ಜನರಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಹೇಳಿದಾಗೆ ಕ್ರ್ಯಾಂಪ್ಸ್, ಸೊ ಮಸಲ್ ಕ್ರ್ಯಾಂಪ್ಸ್ ಥರ ಆನ್ ಆ್ಯಂಡ್ ಆಫ್ ಡೆವಲಪ್ ಆಗ್ತಾ ಇರುವಂಥದ್ದು, ಎಸ್ಪೆಷಲಿ ಕಾಫ್ ಮಸಲ್ಸಲ್ಲಿ ಅದು ಕೂಡ ಒಂದು ಮೋಸ್ಟ್ ಕಾಮನ್ ಸಿಮ್ಟಮ್ ಅಂತಲೇ ಹೇಳ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ ಚನ್ನರಾಯಪಟ್ಟಣದಿಂದ. ಯೋಗೇಶ್ ಕರೆ ಮಾಡಿದ್ದಾರೆ. ನಮಸ್ತೆ ಯೋಗೇಶ್ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ಸಮಸ್ಯೆ ಹೇಳಿ ಮೇಡಮ್, ನಮಗೆ ಈ ಸ್ವಲ್ಪ ಗಂಟೆ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿ. ಮೇಡಮ್, ನಮಗೆ ಈ ಹೊಟ್ಟೆ ಮೇಲೆ ಈ ಪಕ್ಕೆ ಸೈಡ್ ಗಂಟು ತರ ಆಗಿದೆ. ಹಲೋ, ಯಾವ ಭಾಗದಲ್ಲಿ ಏನಾಗಿದೆ? ಓಕೆ, ಕರೆ ಕಟ್ಟಾಗಿದೆ ಡಾಕ್ಟರ್. ಡಾಕ್ಟರ್, ಇನ್ನು ರೋಗ ಲಕ್ಷಣ ಬಗ್ಗೆ ತಾವು ಹೇಳಿದ್ರಿ. ಈ ವೆರಿಕೋಸ್ ವೇನ್ಸ್ ಇದೆ ಅನ್ನೋದನ್ನ ಮೊದಲೇ ಪತ್ತೆ ಹಚ್ಚೋದು ಹೇಗೆ? ಯಾಕಂತಂದ್ರೆ ಇದೇನು ನೋವಿರಲ್ಲ ಆರಂಭಿಕ ಹಂತದಲ್ಲಿ. ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು? ಅದೇ ಯೂಶುವಲ್ ಆಗಿ ಇದು ಲೋವರ್ ಎಕ್ಸ್ಟ್ರಿಮಿಟೀಸಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಸಮಸ್ಯೆ, ತೈ ಮತ್ತು ಲೆಗ್ ರೀಜನಲ್ಲಿ. ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೊಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ವೇನ್ಸ್ ಅಲ್ಲಲ್ಲೇ ಊದ್ಕೊಳ್ಳುವಂಥದ್ದು, ಎಸ್ಪೆಷಲಿ ಮಂಡಿ ಹಿಂಭಾಗ ಪಾಪ್ಲಿಟಿಯಲ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿರುವಂಥ ಒಂದು ವೇನ್ಸ್ ಊದ್ಕೊಳ್ಳುವಂಥದ್ದು ಆಗಿರ್ಬೋದು. ಅಥವಾ ತುಂಬ ಜನರಲ್ಲಿ ಹೇಳಿದಾಗೆ ಶಿನ್ ಬೋನ್ ಅಂತ ಹೇಳ್ತೀವಿ, ಕಾಲಿನ ಭಾಗದಲ್ಲಿರುವಂಥ ಒಂದು ಆ ಭಾಗದ ಎಲ್ಲೆಲ್ಲಿ ವೇನ್ಸ್ ಮೇಲ್ಗಡೆ ಪಾಸ್ ಔಟ್ ಆಗಿರುತ್ತೆ, ಸೊ ಅಂಥ ಕಡೆಯಲ್ಲಿ ಬಲ್ಜ್ ಆಗ್ತಕ್ಕಂಥದ್ದು ತುಂಬ ಜನರಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ಅಲ್ಲಲ್ಲೇ ಲೈಟಾಗಿ ಅದು ಸ್ವೆಲ್ಲಿಂಗ್ ಆಗುವಂಥದ್ದು ಅಥವಾ ಊತ ಕಾಣಿಸ್ಕೊಳ್ಳುವಂಥದ್ದು, ಬಲ್ಜ್ ಆಗುವಂಥದ್ದು ಇನಿಷಿಯಲ್ ಸ್ಟೇಜಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಯಾವಾಗ ನೆಗ್ಲೆಕ್ಟ್ ಮಾಡ್ತಾರೆ ಮತ್ತೆ ಅದೇ ಥರದ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಹೋಗ್ತಾರೆ, ಸೊ ಆ ವೇನ್ಸ್ ಯಾವೆಲ್ಲ ಜಾಗಕ್ಕಿರುತ್ತೆ ಅದೆಲ್ಲ ಕಡೆನೂ ಅದು ಬಲ್ಜ್ ಆಗ್ತಾ ಹೋಗುವಂಥದ್ದು ಕ್ರಮೇಣವಾಗಿ ಕಂಡು ಬರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಸುಮಾರು 2-3 ತಿಂಗಳಾದರೂ ಸಮಸ್ಯೆ ಕಂಟ್ರೋಲಿಗೆ ಬರ್ತಿಲ್ಲ, ಇನ್ನೂ ಪ್ರೋಗ್ರೆಸ್ ಆಗ್ತಾ ಇದೆ. ಹೇಳಿದಾಗೆ ಒಂದು ಜಾಗದಲ್ಲಿ ಈ ಥರ ಒಂದು ವೇನ್ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇದೆ, ಇನ್ನೊಂದು ಕಡೆ ಕಾಣಿಸ್ಕೊಳ್ತಾ ಇದೆ, ಅಥವಾ ಇನ್ನೂ ಸಿವಿಯರ್ ಆಗ್ತಾ ಇದೆ ಅಂತಂದಾಗ ಡೆಫಿನೆಟ್ಲಿ ಅಂಥ ಟೈಮಲ್ಲಿ ಒಂದು ಪ್ರಾಪರ್ ಪ್ರಿಕಾಷನರಿ ಮೆಷರ್ಸ್ ಅನುಸರಿಸುವಂಥದ್ದೇ ಆಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಟೆಸ್ಟ್ ಮಾಡಿಸುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೋರ್ ಕಾಮನ್ಲಿ ಅದು ವೆರಿಕೋಸ್ ವೇನ್ ಸಮಸ್ಯೆ ಆಗಿದ್ರೂ ಕೂಡ ಇಂಟರ್ನಲ್ ಡೀಪ್ ವೇನ್ಸ್ ಇರುತ್ತೆ. ಸೊ ಅದು ಏನಾದ್ರು ಅಫೆಕ್ಟ್ ಆಗಿದೆಯಾ ಅಥವಾ ತೊಂದರೆ ಏನಾದ್ರು ಆಗ್ತಾ ಇದೆ, ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಇರುತ್ತೆ. ಸೊ ತುಂಬ ಜನರಲ್ಲಿ ಹೇಳಿದಾಗ ನೋವು ಬರೋದಿಲ್ಲ, ಸೊ ಹಾಗಂತ ಅಂದ್ಬಿಟ್ಟು ಸಮಸ್ಯೆ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಯಾವಾಗ ವೇನ್ಸ್ ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ತಾ ಇದೆ, ಸೊ ಎಲ್ಲ ಒಂದು ಕಡೆ ಅದು ಒಂದು ಅಲಾರ್ಮಿಂಗ್ ಸೈನ್ ಅಂತಲೇ ಹೇಳ್ಬೋದು. ಸೊ ಇಂಥ ಸಂದರ್ಭದಲ್ಲೇ ಒಂದು ಟೆಸ್ಟ್ ಮಾಡಿಸೋದ್ರ ಜೊತೆಗೆ ಪ್ರಾಪರ್ ಟ್ರೀಟ್ಮೆಂಟ್ನ ತೊಗೊಂಡ್ರೆ ಬೇಗ ಸಮಸ್ಯೆನ ಕಂಟ್ರೋಲಿಗೆ ತರೋದಕ್ಕೂ ಸಾಧ್ಯ ಆಗುತ್ತೆ. ಜೊತೆಗೆ ಮುಂದಕ್ಕೆ ಆಗ್ತಕ್ಕಂಥ ಒಂದು ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡೋದಕ್ಕೂ ಕೂಡ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತುಂಬ ಜನ ಇದನ್ನು ನೆಗ್ಲೆಕ್ಟ್ ಮಾಡುವಂಥದ್ದು ಅಥವಾ ಸರ್ಜರಿ ಮಾಡಿಸಲೇಬೇಕಾದಂಥ ಅಗತ್ಯ ಬರುತ್ತೆ ಅಂತ ತಿಳ್ಕೊಂಡು ಇಗ್ನೋರ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಒಂದು ವೇಳೆ ಕೊನೆ ಹಂತಕ್ಕೆ ತಲುಪಿದಾಗ ಸರ್ಜರಿ ಅವಶ್ಯಕತೆ ಇರುತ್ತೆ. ಅದರ್ವೈಸ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಮೆಡಿಸಿನ್ಸ್ ಮೂಲಕನೇ ಅದನ್ನು ಸರಿಪಡಿಸ್ತಕ್ಕಂಥ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಮಂಜುನಾಥ್ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ ಮೇಡಮ್, ನಮಗೆ ಒಂದು 2 ವರ್ಷದಿಂದ ಚಿಕ್ಕದಾಗಿ ಒಂಥರ ಗುಳ್ಳೆ ಟೈಪ್ ವೆರಿಕೋಸ್ ವೇನ್ಸ್ ಬರುತ್ತೆ ಮೇಡಮ್. ಓಕೆ, ಅದು ಸರ್ ಬತ್ತ ಏನಾಯ್ತೈತೆ, ಸ್ವಲ್ಪ ದಪ್ಪ ಆಗ್ತಾ ಇದೆ. ನೋವು ಏನೂ ಇಲ್ಲ ಸರ್. ಅದೇ ಕಾಲಲ್ಲಿ ಕೆಳಗಡೆ ಹಸ್ತತ್ತವೇ ಒಂಥರ ಈ ನರಗುಟ್ಕನಂಗ ಆಯ್ತೈತೆ ಸರ್. ಇದು ನರ ಯಾವಾಗಿಂದ ಇದೆ ಸಮಸ್ಯೆ ತಮಗೆ? ಸರ್ ಇದು ಈಗ ಒಂದು ಇತ್ತೀಚೆಗೆ ಒಂದು 2 ತಿಂಗಳು 3 ತಿಂಗಳಿಂದ ಸ್ವಲ್ಪ ಜಾಸ್ತಿ ಆಯ್ತಾ ಇದೆ ಸರ್. ನಿಮ್ಮ ವಯಸ್ಸೆಷ್ಟು? ಸರ್ 30 ಸರ್. ಏನು ಕೆಲಸ ಮಾಡುತ್ತಾವು? ಸರ್ ಏನಿಲ್ಲ ಸರ್, ರೈತ. ಓಕೆ, ಮುಂಚೆ ಏನಾದ್ರು ಇಂಜುರಿ ಏಟ್ ಏನಾದ್ರು ಬಿದ್ದಿತ್ತಾ? ಸರ್ ಇದು ಕಾಲು ಹಳೆ ನೋವು ಇತ್ತು ಸರ್, ಒಂದ್ಸತಿ ಕಾಲು ಬಿದ್ದು. ಓಕೆ,
ಫೈನ್. ನೋಡಿ, ಈಗ ನೀವು ಅಲ್ಲಲ್ಲಿ ವೆಯ್ನ್ ಊದ್ಕೊಳ್ತಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ಏಜ್ ಚಿಕ್ಕದಾಗಿರೋದ್ರಿಂದ ಸೊ ತುಂಬ ಯಂಗ್ ಏಜಲ್ಲೇ ಬರಬೇಕಂದ್ರೆ ಕೆಲವೊಂದು ಕಾರಣಗಳಿರುತ್ತೆ. ಒಂದು ಹೇಳ್ದಾಗೆ ಹೆಚ್ಚೊತ್ತು ನಿಂತ್ಕೊಳ್ಳುವಂಥದ್ದು, ಅಥವಾ ಈ ಥರ ಒಂದು ವೆಯ್ನ್ಗೆ ಇಂಜುರಿ ಏನಾದರೂ ಆಯಿತು ಅಂತಂದರೆ ಅದು ಒಂದು ಕಾರಣ ಆಗುವಂಥದ್ದು, ಅಥವಾ ಹೆವಿ ವೆಯ್ಟ್ ಲಿಫ್ಟ್ ಮಾಡುವಂಥದ್ದು, ಈ ಥರ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸಿಂದ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಇತ್ತೀಚೆಗೆ ಅಷ್ಟೇ 2-3 ತಿಂಗಳಿಂದ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ. ಮೋರ್ ಕಾಮನ್ ಇನಿಷಿಯಲ್ ಸ್ಟೇಜಲ್ಲೇ ಇರುವಂಥ ಒಂದು ಸಮಸ್ಯೆ. ಇದೇ ಸಂದರ್ಭದಲ್ಲೇ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಡಾಪ್ಲರ್ ವೀನೋಗ್ರಫಿ ಅಂತ ಒಂದು ಸ್ಕ್ಯಾನ್ ಇರುತ್ತೆ. ಮಾಡಿಸಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ್ಯಾವ ಜಾಗದ ವೆಯ್ನ್ಸು ಎಷ್ಟು ಹಂತದಲ್ಲಿ ವೀಕ್ ಆಗಿದೆ ಅಥವಾ ಏನೆಲ್ಲ ತೊಂದರೆ ಆಗಿದೆ. ಇದೆಲ್ಲ ತಿಳ್ಕೊಂಡು ನಂತರ ಟ್ರೀಟ್ಮೆಂಟ್ನ ತೊಗೊಂಡ್ರೆ ಬೇಗನೆ ಸಮಸ್ಯೆನ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ನ ಸ್ಟೆಪ್ಸ್ ಬಗ್ಗೆ ಹೇಳೋದಾದ್ರೆ? ಅದೇ ಸ್ಟೇಜಸ್ ಅಂತ ಬಂದಾಗ ಹೇಳಿದಾಗೆ ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಸೂಪರ್ಫಿಷಿಯಲ್ ವೆರಿಕೋಸಿಟೀಸ್ ಅಥವಾ ಮೈಲ್ಡ್ ವೆರಿಕೋಸಿಟೀಸ್ ಅಂತ ಯೂಶಲ್ ಆಗಿ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಹೇಳಿದಾಗೆ 2 ರೀತಿಯಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಒಂದು ಸೂಪರ್ಫಿಷಿಯಲ್ ವೇನ್ಸ್ ಅಥವಾ ಡೀಪ್ ವೇನ್ಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೂಪರ್ಫಿಷಿಯಲ್ ವೇನ್ಸಲ್ಲಾದರೆ ಯೂಶಲ್ ಆಗಿ ಮೇಲ್ಗಡೆ ಸಬ್ಕ್ಯೂಟೇನಿಯಸ್ ರೀಜನಲ್ಲಿ ಕಂಡುಬರುವಂಥ ಸ್ಪೈಡರ್ ವೆಬ್ ಥರ ಅಪಿಯರೆನ್ಸ್ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ತುಂಬ ಜನರಲ್ಲಿ ಅದು ಕೂಡ ಒಂದು ಅಲಾರ್ಮಿಂಗ್ ಸೈನ್ ಅಂತಲೇ ಹೇಳ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಅದು ಇಂಥ ಒಂದು ಸಂದರ್ಭದಲ್ಲಿ ಡಾಪ್ಲರ್ ಸ್ಕ್ಯಾನ್ ಮಾಡಿದಾಗಲೂ ಕೂಡ ಮೈಲ್ಡ್ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಥವಾ ಮೈಲ್ಡ್ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಈ ಥರದ್ದೆಲ್ಲ ಒಂದು ಚೇಂಜಸ್ನ ಸ್ಕ್ಯಾನ್ ರಿಪೋರ್ಟ್ಸಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಅದು ಇನ್ನೂ ಪ್ರೋಗ್ರೆಸ್ ಆಯಿತು ಅಂತಂದರೆ ಅದು ಮಾಡ್ರೇಟ್ ಸ್ಟೇಜ್ ಅಂತ ಹೇಳ್ತೀವಿ, ಅಥವಾ ಸ್ಟೇಜ್ 2 ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ಸ್ಟೇಜ್ 1, ಸ್ಟೇಜ್ 2 ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚು ಪ್ರೋಗ್ರೆಸ್ ಆದಂಥವರಲ್ಲಿ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಮೆಡಿಸಿನ್ಸ್ ಮೂಲಕನೇ ಸರಿಪಡಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆನ್ ಆ್ಯಂಡ್ ಆಫ್ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ತುಂಬ ಸ್ಟ್ರೈನ್ ಆದಾಗ ಅವ್ರಿಗೆ ಪೇಯ್ನ್ ಬರೋದು ಅಥವಾ ಕ್ರಾಂಪ್ಸ್ ಡೆವಲಪ್ ಆಗುವಂಥದ್ದು, ಅಥವಾ ಹೇಳಿದಾಗೆ ಸ್ಕಿನ್ ಕಲರ್ ಗ್ರ್ಯಾಜುವಲ್ ಆಗಿ ಚೇಂಜಸ್ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳು ಪಾಸಿಬಿಲಿಟೀಸ್ ನೋಡ್ತಕ್ಕಂಥದ್ದು ಇರುತ್ತೆ. ಒಂದು ವೇಳೆ ಆಗಲೂ ಇಗ್ನೋರ್ ಮಾಡಿದ್ರು, ಮತ್ತೆ ಅದೇ ಥರದ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಹೋದ್ರು ಅಂತಂದಾಗ ಕೊನೆ ಹಂತಕ್ಕೆ ತಲುಪಿದಾಗ ಏನಾಗುತ್ತೆ, ಸೊ ಸಿವಿಯರ್ ಆಗಿ ಅಂದರೆ ಸಿವಿಯರ್ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಥವಾ ಸ್ಟೇಜ್ 3 ಅಂತ ಹೇಳ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈವನ್ ಸಿಂಪ್ಟಮ್ಸ್ ಕೂಡ ಸಿವಿಯರ್ ಆಗಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಜೊತೆಗೆ ಸಿವಿಯರ್ ಆಗಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗೋದ್ರಿಂದ ಏನಾಗುತ್ತೆ, ಕಾಲಲ್ಲಿ ತುಂಬ ಭಾರ ಥರ ಫೀಲ್ ಆಗುವಂಥದ್ದು, ಅಥವಾ ಸ್ಕಿನ್ ಡಿಸ್ಕಲರೇಷನ್ ಪ್ರಾಮಿನೆಂಟ್ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಹಲವಾರು ಥರದ ಒಂದು ಕಾಂಪ್ಲಿಕೇಶನ್ಸ್ ಹಂತಕ್ಕೆ ತಲುಪುವಂಥದ್ದು ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಕಂಪ್ಲೀಟ್ ನಾರ್ಮಲಿ ತರುವಂಥ ಒಂದು ಚಾನ್ಸಸ್ ತುಂಬ ಮಿನಿಮಲ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಆ ಥರದ್ದು ತುಂಬ ಜನರಲ್ಲಿ ಅಂದರೆ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ತುಂಬ ದಿನ ನೆಗ್ಲೆಕ್ಟ್ ಮಾಡಿದಂಥವ್ರಲ್ಲಿ ಆ ಒಂದು ಹಂತಕ್ಕೆ ತಲುಪ್ತಕ್ಕಂಥದ್ದು ಇರುತ್ತೆ. ಅದರ್ವೈಸ್ ಮ್ಯಾಕ್ಸಿಮಮ್ ಪೇಷಂಟ್ಸ್ ಹೇಳಿದಾಗ ಇದೊಂದು ಸ್ಲೋ ಪ್ರೋಗ್ರೆಸಿವ್ ಡಿಸೀಸ್, ನಿಧಾನಕ್ಕೆ ಶುರು ಆಗುತ್ತೆ, ನಿಧಾನಕ್ಕೆ ಪ್ರೋಗ್ರೆಸ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಪ್ರಾಪರ್ ಐಡೆಂಟಿಫಿಕೇಶನ್ ಮಾಡಿ ಸರಿಯಾದಂಥ ಒಂದು ಟ್ರೀಟ್ಮೆಂಟ್ನ ತೊಗೊಂಡ್ರೆ ಬೇಗನೆ ಸಮಸ್ಯೆನ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಯೋಗೇಶ್ ಚಂದ್ರಾಯಪಟ್ಟಣದಿಂದ. ನಮಸ್ತೆ. ಸಮಸ್ಯೆ ಹೇಳಿ ಮೇಡಮ್. ಇದು ಪಚ್ಚೆ ಸೈಡ್ ಅಲ್ಲಿ ನಮಗೆ ಗಂಟು ಗಂಟು ತರ ಆಗಿದೆ. ಓಕೆ, ಅದೊಂದು ಆಲೆ ಒಂದು 6 ವರ್ಷ ಆಯ್ತು ಸರ್. ಅದು ಸರಿ, ನೋವೇನಿಲ್ಲ ಅದು. ಓಕೆ, ನಿಮ್ಮ ವಯಸ್ಸು ಎಷ್ಟು? ಸರ್ ನಮಗೆ ಅದು 40. ಓಕೆ, ಬೇರೆ ಆರೋಗ್ಯದ ಸಮಸ್ಯೆ ಏನಾದ್ರು ಇದೆಯಾ ತಮಗೆ? ಈಗ ಸಮಸ್ಯೆ ಇಲ್ಲ ಸರ್, ಅಂದ್ರೆ ಕೀಲ್ ನೋವು ಸೆಂಟ್ರಲ್ ಬಂದ್ಬಿಡುತ್ತೆ. ಯಾವ ಕೀಲಲ್ಲಿ ನೋವಿದೆ? ಲೆಫ್ಟ್ ಸೈಡ್ ಓಕೆ, ಮೇಲ್ಗಡೆ ಕುಂಡಿ ಇದೀರ ಅಲ್ಲಿ ನೋವು ಬಂದ್ಬಿಡುತ್ತೆ ನಂತರ. ಫೈನ್. ನೋಡಿ, ಈಗ ನೀವು ಹೇಳ್ತಿರೋಂಗೆ ಅದು ಏನದು ಊದ್ಕೊಂಡಿದೆ ಅಂತ ಹೇಳ್ತಿರಲ್ಲ, ಅದು ಫ್ಯಾಟ್ ಡೆಪಾಸಿಟ್ ಅಂತ ಹೇಳ್ತೀವಿ, ಅದನ್ನ ಲಿಪೋಮಾ ಅಂತ ಹೇಳ್ತೀವಿ ಯೂಶಲ್ ಆಗಿ. ಸೊ ಈ ಥರದ್ದೆಲ್ಲ ತುಂಬ ಜನರಲ್ಲಿ ಅಂದರೆ ಎಕ್ಸಸ್ ಫ್ಯಾಟ್ ಅಕ್ಯುಮುಲೇಷನ್ ಆಗೋದ್ರಿಂದ ಅದು ಡೆಪಾಸಿಟ್ಸ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದು ಇರುತ್ತೆ, ಅಂದರೆ ಗ್ರೋತ್ ಥರ ಆಗುವಂಥದ್ದು ಇರುತ್ತೆ. ಸೊ ಯೂಶಲ್ ಆಗಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದ್ದಂಥವರಲ್ಲಿ ಕೆಲವೊಬ್ಬರಲ್ಲಿ ಆಗುವಂಥದ್ದು, ಅಥವಾ ನಾನ್ ವೆಜ್ ಕನ್ಸಂಪ್ಷನ್ ಜಾಸ್ತಿ ಮಾಡುವಂಥರಲ್ಲಿ ಒಂದು ರಿಸ್ಕ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ನೋಡಿ, ಒಂದು ಸತಿ ನಿಮ್ಮ ಒಂದು ಕಂಪ್ಲೀಟ್ ಆದಂಥ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ, ಜೊತೆಗೆ ಈವನ್ ಜಾಯಿಂಟ್ಸ್ ಪೇನ್ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಾಗೆ ಆರ್ಥ್ರೈಟಿಸ್ ಸಂಬಂಧಪಟ್ಟಂಥ ಬ್ಲಡ್ ಟೆಸ್ಟ್ ಇರುತ್ತೆ. ಇದನ್ನೆಲ್ಲ ಮಾಡಿಸಿದ್ರೆ ಸಮಸ್ಯೆ ಏನಾಗಿದೆ ಅಂತ ತಿಳ್ಕೊಂಡು ನಂತರ ಟ್ರೀಟ್ಮೆಂಟ್ ತಗೊಳ್ಳೋದು ಸೂಕ್ತ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ನಾಗಾರೆಡ್ಡಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಸಮಸ್ಯೆ ಹೇಳಿ. ಹಲೋ. ಹಲೋ ಡಾಕ್ಟರ್, ನಮಸ್ತೆ. ನಮಸ್ತೆ ಸರ್, ಹೇಳಿ, ಏನು ಪ್ರಾಬ್ಲಮ್ ಇದೆ? ಏನಿಲ್ಲ, ನನಗೆ ಒಂದು 2 years ಬ್ಯಾಕ್ ಅದೇ DVT ಟೆಸ್ಟ್ ಮಾಡಿಸಿದ್ದೆ. ಓಕೆ. ಸೊ ಆವಾಗ ಸೂಪರ್ಫಿಷಿಯಲ್ ಅಂತ ಹೇಳಿದ್ರು ಅವಾಗ. ಸರಿ. ಸ್ವಲ್ಪ ಇವಾಗ ಒಂಚೂರು ಅದೇ ಸ್ವೆಲ್ಲಿಂಗ್ ತರ ಇದೆ, ನರ್ವ್ಸ್ ಇಲಾಸ್ಟಿಸಿಟಿ ಸ್ವಲ್ಪ ಅದೇ ಆಗಿದೆ. ನಿಮ್ಮ ವಯಸ್ಸು ಎಷ್ಟು ಸರ್? ಚೂರು ಒಂಥರ ಕೆರೆತ ಬರುತ್ತೆ. ನಿಮ್ಮ ವಯಸ್ಸು ಎಷ್ಟು ಸರ್? ನಂದು 53. ಯಾವಾಗಿಂದ ಇದೆ ಸಮಸ್ಯೆ ತಮಗೆ? ಅದೊಂದು 2 years ಆಯ್ತು. DVT ಅಂತ ಅಲ್ಲಿ ಬಂದಿದೆಯಾ ರಿಪೋರ್ಟಲ್ಲಿ? ಇಲ್ಲ, DVT ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು, ಬಟ್ ಅದರಲ್ಲಿ ಸೂಪರ್ಫಿಷಿಯಲ್ ವೆರಿಕೋಸ್ ಅಂತ ಬಂದಿದೆ. ಫೈನ್. ನೋಡಿ, ಅದು ಡೀಪ್ ವೈನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಈ ಥರ ಒಂದು ಬ್ಲಡ್ ಕ್ಲಾಗ್ ಇದು ಸ್ಟಾಗ್ನೆಂಟ್ ಆಯಿತು ಅಂತಂದಾಗ ಕ್ಲಾಟ್ ಆಗುವಂಥ ಒಂದು
ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಸೊ ಅದನ್ನೇ ನಾವು ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಇದೆಲ್ಲದೂ ಕೂಡ ಲಾಂಗ್ ಟರ್ಮ್ ಕಾಂಪ್ಲಿಕೇಶನಿಂದ ಡೆವಲಪ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಈಗ ಅದೇನು ಡಿ ವಿ ಪಿ ಟಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಬಟ್ ಸೂಪರ್ಫಿಷಿಯಲ್ ವೆರಿಕೋಸಿಟೀಸ್ ಆಗಿರ್ಬೋದು ಅಥವಾ ಅಲ್ಲಲ್ಲಿ ವೇನ್ಸ್ ಊದ್ಕೊಳ್ತಾ ಇದೆ ಅಂತ ಅಂದಾಗ ಡೆಫಿನೆಟ್ಲಿ ಇದೊಂದು ರೈಟ್ ಟೈಮ್ ನೀವು ಮೆಡಿಸಿನ್ಸ್ ತಗೊಳ್ಳೋದಕ್ಕೆ. ಜೊತೆಗೆ ಸೂಪರ್ಫಿಷಿಯಲ್ ವೇನ್ಸ್ ಆಗಿರ್ಬೋದು ಅಥವಾ ಯಾವುದೇ ಥರದ ಒಂದು ಡಿಸೀಸ್ ಕಂಡೀಷನ್ ಆಗಿರ್ಬೋದು, ನಿಮ್ಮ ಏಜ್ ಫ್ಯಾಕ್ಟರ್ ಇದೆಲ್ಲ ನೋಡಬೇಕಾಗತ್ತೆ. ಸೊ ಏಜ್ ಆಗ್ತಾ ನ್ಯಾಚುರಲ್ ಆಗಿ ಕೆಲವೊಬ್ಬರಲ್ಲಿ ಈ ಥರ ಒಂದು ವೆರಿಕೋಸ್ ವೇನ್ಸ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಇನ್ನೂ ಇಗ್ನೋರ್ ಮಾಡ್ದೇ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಳೋದು ರೈಟ್ ಚಾಯ್ಸ್ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ರಾಜಲಕ್ಷ್ಮಿ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ. ಸರ್ ಯಜಮಾನ್ಗೆ ಇದೆ ಸರ್, ಪ್ರಾಬ್ಲಮ್ ಇಲ್ಲ ಆಗ್ತದೆ. ಇನ್ನೇ ಒಂದು ಪಲ್ಯ ಆಗಿದೆ ಸರ್. ಮತ್ತೊಮ್ಮೆ ಹೇಳಿಮ್ಮ, ಸ್ಪಷ್ಟವಾಗಿ ಕೇಳಿಸ್ತೀವಿ. ಸರ್ ಯಜಮಾನ್ 48. ಓಕೆ. ಅವ್ರು ಕಾಲು ಹೋಗಿದೆ, ಬೇರೆ ಪ್ರಾಬ್ಲಮ್ ಅಂತ ಬೇಡ. ಕಾಲಲ್ಲಿ ಊತ ಬರ್ತಿದೆಯಾ? ಇಲ್ಲ ಸರ್, ಅದೇನೇ ಧ್ವನಿ ಸ್ಪಷ್ಟವಾಗಿಲ್ಲ. ಓಕೆ ಡಾಕ್ಟರ್, ಕರೆ ಕಟ್ಟಾಗಿದೆ. ಇನ್ನು ಚಿಕಿತ್ಸೆ ಬಗ್ಗೆ ಹೇಳೋದಾದ್ರೆ ಅದು ಹೇಳಿದಾಗೆ ಈಗ ತುಂಬ ಜನ ಕಾಲ್ ಮಾಡ್ತಿರೋರು ನೋಡಿದಾಗ ಸೊ ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಡಿಫ್ರೆಂಟ್ ಸ್ಟೇಜಸಲ್ಲಿ ಈ ಒಂದು ಸಮಸ್ಯೆನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಒಂದೊಂದು ರೂಟ್ ಕಾಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಥವಾ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರ್ಬೋದು ಅಥವಾ ಸರ್ಟನ್ ಮೈಂಟೈನಿಂಗ್ ಕಾಸಸ್ ಅಂತ ಹೇಳ್ತೀವಿ. ಅಂದರೆ ಡಿಸೀಸ್ ಒಂದ್ಸತಿ ಅದು ಸಮಸ್ಯೆ ಶುರುವಾದ ಮೇಲೂ ಕೂಡ ಹಾಗೆ ಪರ್ಸಿಸ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ಸರ್ಟನ್ ಕಾಸಸ್ ಇರುತ್ತೆ. ಒಬೆಸಿಟಿ ಇರ್ಬೋದು, ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಇರ್ಬೋದು ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು. ಸೊ ಹಲವಾರು ಥರದ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಪೇಷಂಟಲ್ಲೂ ಆ ಒಂದು ರಿಸ್ಕ್ ಫ್ಯಾಕ್ಟರ್ ಏನಿದೆ, ಜೊತೆಗೆ ಅವರಲ್ಲಿ ಯಾವ ಜಾಗದ ಒಂದು ವೇನ್ ಅಫೆಕ್ಟ್ ಆಗಿದೆ, ಯಾವ ಒಂದು ಹಂತದಲ್ಲಿದೆ, ಎಲ್ಲದನ್ನು ತಿಳ್ಕೊಂಡಾಗ ಅವ್ರಿಗೆ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ರೆಕಮೆಂಡ್ ಸಾಧ್ಯ ಆಗುತ್ತೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೈಫ್ ಸ್ಟೈಲ್ ಚೇಂಜಸ್ ಯಾವ್ದಾದ್ರು ಮಾಡ್ಕೊಳ್ಳೋಂಗಿದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಚೇಂಜಸ್ನ ರೆಕಮೆಂಡ್ ಮಾಡುವಂಥದ್ದು. ಜೊತೆಗೆ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಏನು ಅಫೆಕ್ಟ್ ಆಗ್ತಾ ಇದೆ ಸೊ ಅದನ್ನು ಇಂಪ್ರೂವ್ ಮಾಡೋ ಥರ. ಜೊತೆಗೆ ಈ ವೇನ್ಸಿನ ಒಳಗಡೆ ಇರುವಂಥ ಒಂದು ವ್ಯಾಲ್ವ್ಸ್ ಅಂತ ಏನು ಹೇಳ್ತೀವಿ, ಸೊ ಆ ವ್ಯಾಲ್ವ್ಸ್ ಸ್ಟ್ರೆಂಥನ್ ಮಾಡುವಂಥ ಒಂದು ಟ್ರೀಟ್ಮೆಂಟ್ ಆಗಿರ್ಬೋದು. ಅಥವಾ ವೇನ್ಸಿನ ವಾಲ್ಸ್ ಏನಿರುತ್ತೆ ಅದು ಎಲಾಸ್ಟಿಸಿಟಿ ಅನ್ನೋದು ವೀಕ್ ಆದಾಗ ಈ ಥರ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು ಇರುತ್ತೆ. ಸೊ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಅದು ಬಲ್ಜ್ ಆಯಿತು ಅಂತಂದರೆ ಅದನ್ನು ನಾರ್ಮಲಿಗೆ ತರುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರ್ತಕ್ಕಂಥದ್ದು ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಟ್ರೀಟ್ಮೆಂಟ್ನ ಕೊಡೋದ್ರಿಂದ ಗ್ರ್ಯಾಜುವಲ್ ಆಗಿ ಹೇಗೆ ಅದು ನಿಧಾನಕ್ಕೆ ಡೆವಲಪ್ ಆಗಿರುತ್ತೆ ಅದೇ ರೀತಿಯಾಗಿ ನಿಧಾನಕ್ಕೆ ಕಡಿಮೆನೂ ಆಗ್ತಾ ಬರುತ್ತೆ. ಸರ್ಟನ್ ಪೀರಿಯಡ್ ಆದ ನಂತರ ಒಂದು ಸ್ಟೆಬಿಲಿಟಿ ಅನ್ನೋದು ಬರುತ್ತೆ. ಒಂದು ಕಂಪ್ಲೀಟಾಗಿ ಕ್ಯೂರ್ ಮಾಡುವಂಥ ಚಾನ್ಸಸ್ ಸರ್ಟನ್ ಪೇಷಂಟ್ಸಲ್ಲಿ ಇರುತ್ತೆ. ತುಂಬ ಜನರಲ್ಲಿ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಯಶೋಧ ಬೆಂಗಳೂರಿನಿಂದ. ನಮಸ್ತೆ. ಹಲೋ, ಸಮಸ್ಯೆ ಹೇಳಿ. ಸರ್ ಆಕ್ಚುಲಿ ನನಗೆ 2 years ಇಂದ ಈ ತರ ಪ್ರಾಬ್ಲಮ್ ಇದೆ, ವೆರಿಕೋಸ್ ವೇನ್ಸ್ ಅಂತ. ಓಕೆ. ಲೈಕ್ ಥೈಸ್ ಅಲ್ಲಿ ಬ್ಯಾಕ್ ಸೈಡ್ ಗ್ರೀನ್ ಕಲರ್ ಕಾಣಿಸ್ತು. ಸರಿ. ಅದು ಫುಲ್ ಒಂಥರ ಸ್ಟಿಮ್ಯುಲೇಟ್ ಆದಂಗೆ ಅನಿಸ್ತು. ಮತ್ತೆ ಇವಾಗ ಇತ್ತೀಚೆಗೆ 1 year ಇಂದ ಲೈಕ್ ಲೆಗ್ ಸ್ಟಾರ್ಟಿಂಗ್ ಇಂದಾನೇ ಒಂಥರ ಸ್ಪೆಲ್ಲಿಂಗ್ ಬಂದಂಗೆ ಅಲ್ಲಲ್ಲೇ ಹಂಗೆ ಅನಿಸ್ತಾ ಇದೆ. ನಿಮ್ಮ ಏಜ್ ಎಷ್ಟಮ್ಮ? 32 ಸರ್. ಓಕೆ. ಟೆಸ್ಟ್ ಏನಾದ್ರು ಮಾಡಿಸಿದ್ದೀರಾ? ಇಲ್ಲ ಸರ್, ಏನು ಮಾಡ್ತಿಲ್ಲ. ಆಕ್ಚುಲಿ ನಂದು 53-55 ವೇಟ್ ಇದ್ದಾಗ ಏನು ಅನ್ಸಿಲ್ಲ. ಓಕೆ. ಒನ್ಸ್ ಆಫ್ಟರ್ ಡೆಲಿವರಿ ಆದ್ಮೇಲೆ ವೇಟ್ ಗೇನ್ ಆದೆ, ಥೈರಾಯ್ಡ್ ಬಂತು. ಓಕೆ. ಆ ತರ ವೇಟ್ ಇನ್ಕ್ರೀಸ್ ಆದಾಗ ಈ ತರ ಆಗ್ತಿದೆ. ಓಕೆ, ಫೈನ್ ಅಮ್ಮ. ನೋಡಿ, ತುಂಬ ಜನ ಫೀಮೇಲ್ಸಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕಾಣಿಸ್ಕೊಳ್ಳುತ್ತೆ. ಕೆಲವೊಬ್ಬರಲ್ಲಿ ಪೋಸ್ಟ್ ಡೆಲಿವರಿ ನಾರ್ಮಲ್ ಆಗುತ್ತೆ, ಕೆಲವೊಬ್ಬರಲ್ಲಿ ಹಾಗೆ ಪರ್ಸಿಸ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಕೆಲವೊಬ್ಬರಲ್ಲಿ ಈಗ ಪೋಸ್ಟ್ ಡೆಲಿವರಿ ವೆಯ್ಟ್ ಕಡಿಮೆ ಆಗಲಿಲ್ಲ ಅಂದಾಗ ಅದರಿಂದನೂ ಕೂಡ ಒಂದು ಟ್ರಿಗರ್ ಆಗಿ ಈ ಥರ ಒಂದು ಸಮಸ್ಯೆ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ನೀವು ಹೇಳ್ತಿರೋ ಲಕ್ಷಣ ನೋಡಿದಾಗ ಎಲ್ಲ ಒಂದು ಕಡೆ ಇನಿಷಿಯಲ್ ಸ್ಟೇಜಲ್ಲೇ ಇರುತ್ತೆ. ಇದೇ ಸಂದರ್ಭದಲ್ಲಿ ಒಂದು ಡಾಪ್ಲರ್ ವಿನೋಗ್ರಫಿಯನ್ನು ಒಂದು ಸ್ಕ್ಯಾನ್ ಮಾಡಿಸಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈಗ ಮೇಲ್ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ವೇನ್ಸ್ ಏನಿರುತ್ತೆ ಅದೆಲ್ಲ ಸೂಪರ್ಫಿಷಿಯಲ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಆ ಥರದಲ್ಲಿ ಅಫೆಕ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದು ಸತಿ ಸ್ಕ್ಯಾನ್ ಮಾಡಿಸಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಇರೋವಂಥ ಒಂದು ವೇನ್ಸ್ ಅಫೆಕ್ಟ್ ಆಗಿದೆ ಅಥವಾ ಯಾವ ಒಂದು ಹಂತದಲ್ಲಿದೆ. ಇದೆಲ್ಲ ತಿಳ್ಕೊಂಡು ಒಂದು ಟ್ರೀಟ್ಮೆಂಟ್ನ ತೊಗೊಂಡ್ರೆ ಬೇಗನೆ ನಿಮ್ಮ ಸಮಸ್ಯೆ ಕಡಿಮೆನೂ ಆಗುತ್ತೆ. ಜೊತೆಗೆ ಸರ್ಟನ್ ವೆಯ್ಟ್ ಕಡಿಮೆ ಮಾಡ್ಕೊಳ್ಳುವಂಥ ಒಂದು ಡಯಟ್ ಅಥವಾ ಒಂದು ಲೈಫ್ ಸ್ಟೈಲ್ನ ಅನುಸರಿಸಿದ್ರು ಕೂಡ ಅದು ಕೂಡ ತುಂಬ ಒಂದು ನಿಮ್ಮ ಸಮಸ್ಯೆಗೆ ಇನ್ನೂ ಪೂರಕವಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಈ ಸಮಸ್ಯೆಯನ್ನು, ಜೊತೆಗೆ ರಿಪೀಟ್ ಆಗುತ್ತಾ ಹೇಗೆ? ಅದೇ ಕಾಂಪ್ಲಿಕೇಶನ್ಸ್ ಅನ್ನೋದು ತುಂಬ ಜನರಲ್ಲಿ ಹೇಳಿದಾಗೆ ಸೊ ಸ್ಕಿನ್ ಕಲರ್ ಡಿಸ್ಕಲರೇಷನ್ ಡೆವಲಪ್ ಆಗೋದು ಅಥವಾ ಸ್ಕಿನ್ನಲ್ಲಿ ಡ್ರೈನೆಸ್ ಡೆವಲಪ್ ಆಗಿ ಇಚ್ಚಿಂಗ್ ಡೆವಲಪ್ ಆಗಿ ಅದು ಎಕ್ಸಿಮಾ ಆಗಿ ಟರ್ನ್ ಆಗ್ತಕ್ಕಂಥದ್ದು ಇರುತ್ತೆ. ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ, ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಒಂದು 60% ಪೇಷಂಟ್ಸಲ್ಲಿ ಈ ಒಂದು ವೆರಿಕೋಸ್ ಎಕ್ಸಿಮಾ ಅನ್ನೋ ಕಂಡೀಷನ್ ನೋಡ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಹೇಳಿದಾಗೆ ಬ್ಲಡ್ ಕ್ಲಾಟ್ ಆಗುವಂಥ ಒಂದು ರಿಸ್ಕ್ ಇರುತ್ತೆ, ಅದನ್ನ ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಕಾಂಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ
ಅಲ್ಸರ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ, ಅದನ್ನ ನಾವು ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಒಂದು ಕಾಂಪ್ಲಿಕೇಶನ್ಸ್ ಹೆಚ್ಚು ಜನರಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಅದು ಪ್ರೋಗ್ರೆಸ್ ಆಗ್ತಾ ಹೋದಾಗ ಏನಾಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿ ಏನಾದರೂ ರಿಸ್ಟ್ರಿಕ್ಟ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಇದೆಲ್ಲದೂ ಕೂಡ ಲಾಂಗ್ ಟರ್ಮಲ್ಲಿ ನೆಗ್ಲೆಕ್ಟ್ ಮಾಡಿದಾಗ, ಸರಿಯಾದಂಥ ಒಂದು ಪ್ರಿಕಾಷನ್ಸ್, ಸರಿಯಾದಂಥ ಮೆಡಿಕೇಷನ್ಸ್ ತಗೊಳ್ಳದೆ ಇಗ್ನೋರ್ ಮಾಡಿದಂಥವರಲ್ಲಿ ಈ ಥರದ ಒಂದು ಚೇಂಜಸ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಮೆಡಿಕೇಶನ್ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ಸ್ಟಾಕಿಂಗ್ಸ್ನ ಯಾರು ಬಳಸಬೇಕು? ಅದೇ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಂಥವರಲ್ಲಿ, ಸಪೋಸ್ ಈಗ ಅವ್ರ ಆಕ್ಯುಪೇಷನ್ ಆ ಥರ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ಮಾಡ್ತಾ ಇದೆ, ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಳ್ಳೇಬೇಕಾದಂಥ ಅವಶ್ಯಕತೆ ಇರುತ್ತೆ ಅಂದವರಲ್ಲಿ ಆ ಒಂದು ಸ್ಟಾಕಿಂಗ್ಸ್ ಯೂಸ್ ಮಾಡ್ಕೊಳ್ಳೋದು ಒಂದು ಕಾಂಪ್ಲಿಮೆಂಟ್ರಿ ಮೆಷರ್ಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಬಟ್ ಅಗೇನ್ ಇದರಲ್ಲೂ ಕೂಡ ಅಷ್ಟೇ, ತುಂಬ ಜನಕ್ಕೆ ಏನಾದರೂ ಟೆಂಡರ್ನೆಸ್ ಥರ ಡೆವಲಪ್ ಆಗಿದೆ ಅಥವಾ ಕಾಲಲ್ಲಿ ತುಂಬ ಸಿವಿಯರ್ ಆಗಿ ಸ್ವೆಲ್ಲಿಂಗ್ ಆಗ್ತಾ ಇದೆ ಅಂದಾಗ ಸ್ಟಾಕಿಂಗ್ಸ್ ಅಡ್ವೈಸ್ ಮಾಡುವಂಥದ್ದು ಇರೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಹೇಳಿದಾಗ ಒಂದು ಡಿಸೀಸ್ ಕಂಡೀಷನ್ ಯಾವ ಥರ ಇದೆ, ಅವರ ಲೈಫ್ ಸ್ಟೈಲ್ ಯಾವ ಥರ ಇದೆ ಅದೆಲ್ಲ ತಿಳ್ಕೊಂಡಾಗ ಅವ್ರಿಗೆ ಸೂಕ್ತವಾದಂಥ ಒಂದು ಮೆಷರ್ಸ್ನ ಅನುಸರಿಸೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ಇತ್ತು ಅಂದಾಗ ಹೇಳಿದಾಗ ಒಬೆಸಿಟಿ ಇರ್ಬೋದು ಅಥವಾ ಬೇರೆ ಥರದ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಅದನ್ನು ಸರಿಪಡಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್ ತಮ್ಮೆಲ್ಲ ಮಾಹಿತಿಗೆ. ನಮಸ್ತೆ. ಇನ್ನು ವೀಕ್ಷಕರೇ, ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133, ಮತ್ತೊಂದು ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.